ಹಲೋ ಗೈಸ್, ಹೇಗಿದ್ರೆ ಎಲ್ಲರೂ. ನಾನು ನಿಮ್ಮ ಮಾರ್ಕೆಟ್ ಜಿಟಲಿಂದ ಮಾತಾಡ್ತಿದ್ದೇನೆ. ಸೊ ನಮ್ಮದು ಇದು ಯೂಟ್ಯೂಬಲ್ಲಿ ಫಸ್ಟ್ ವೀಡಿಯೋ ಆಗಿರ್ತದೆ. ಎಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಪೋರ್ಟ್ ಮಾಡಿ ನಮಗೆ. ನಾವು ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವೀಡಿಯೋ ಕೊಡಲಿಕ್ಕೆ ಟ್ರೈ ಮಾಡ್ತಿರ್ತೇವೆ. ಸೊ ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತೀವಿ ಅಂದರೆ ಹೌ ಟು ಕನೆಕ್ಟ್ ಕ್ಯಾನನ್ 1500 ಅಂದರೆ ಕ್ಯಾನನ್ DSLR ಕ್ಯಾಮರಾ ಟು ಸ್ಮಾರ್ಟ್ಫೋನ್. ನಿಮ್ಮದು ಆ್ಯಪಲ್ ಫೋನ್ ಆಗಲಿ, ಆ್ಯಂಡ್ರಾಯ್ಡ್ ಫೋನ್ ಆಗಲಿ, ಎಲ್ಲ ಫೋನ್ಗೆ ಯಾವ ಥರ ಕನೆಕ್ಟ್ ಮಾಡ್ಬೋದು ಅಂತ ನಾನು ನಿಮಗೆ ಡೀಟೇಲ್ಸ್ ಆಗಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳಿಕೊಡ್ತೇನೆ. ಅಂದರೆ ಯಾವ ಥರ ಅಂದರೆ ನಿಮಗೆ ಫೋಟೋ ಇದರಲ್ಲಿ ಕ್ಲಿಕ್ ಮಾಡಿದರೆ ಇಮಿಡಿಯೇಟ್ ಆಗಿ ನಿಮಗೆ ನಿಮ್ಮದು ಸ್ಮಾರ್ಟ್ಫೋನಿಗೆ ಇದು ಫೋಟೋ ಟ್ರಾನ್ಸ್ಫರ್ ಆಗೋ ಥರ ಅದು ಯಾವ ಥರ ಮಾಡಬೇಕಂತೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳಿಕೊಡ್ತೇನೆ ನಿಮಗೆ. ಆ ವಿಡಿಯೋ ಲಾಸ್ಟ್ ತನಕ ನೋಡಿ, ಎಲ್ಲ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ತುಂಬ ನಿಮಗೆ ಅದು ಸ್ವಲ್ಪ ಡಿಫಿಕಲ್ಟ್ ಇದೆ ಕನೆಕ್ಟ್ ಮಾಡೋದೆಲ್ಲ. ಒಂದ್ಸಲ ನೀವು ಕ್ಲಿಯರಾಗಿ ನೋಡ್ಕೊಂಡು ಬಿಟ್ಟರೆ ಮತ್ತೆಲ್ಲ ನಿಮಗೆ ಗೊತ್ತಾಗುತ್ತೆ. ನಾವೇನು ಮಾಡಬೇಕಂದ್ರೆ ಕ್ಯಾಮರಾ ಫಸ್ಟ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೋಟೋ ಒಂದು ಕ್ಲಿಕ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ಯಾವುದು ಆಗ್ತದೆ. ಫೋಟೋ ಕ್ಲಿಕ್ ಆಯಿತು. ಸೊ ಫೋಟೋ ಕ್ಲಿಕ್ ಆದಮೇಲೆ ಮೆನು ಬಟನ್ ಪ್ರೆಸ್ ಮಾಡಿ. ಸೊ ಫೋಟೋ ಕ್ಲಿಕ್ ಆಗಿದೆ ನೋಡಿ. ಫೋಟೋ ಕ್ಲಿಕ್ ಆದಮೇಲೆ ಮೆನು ಬಟನ್ ಪ್ರೆಸ್ ಮಾಡಿ. ಮೆನು ಬಟನ್ ಪ್ರೆಸ್ ಮಾಡಿ ಇಲ್ಲಿ ಲಾಸ್ಟಲ್ಲಿ ಇರುತ್ತೆ ನೋಡಿ, ನಿಮಗೆ ವೈಫೈ ಅಂತ ಆಪ್ಷನ್ ಇರ್ತದೆ. ಆಟೋ ಮೋಡಲ್ಲಿ ಇಟ್ಕೊಂಡ್ರೆ ಲಾಸ್ಟಲ್ಲಿ ಇರುತ್ತೆ ನಿಮಗೆ. ನೆಕ್ಸ್ಟಲ್ಲಿ ಎನೇಬಲ್ ಮಾಡ್ಕೊಳ್ಳಿ ಫಸ್ಟ್ ವೈಫೈ. ಇಲ್ಲಿ ನೇಮ್ ಎಲ್ಲ ಕೇಳ್ತದೆ, ಇದು ಸ್ಟಾರ್ಟಿಂಗ್ ಆದರೆ ಕೇಳ್ತದೆ ನಿಮಗೆ. ಸೊ ಇದು ಅದರದ್ದೇ ಇರಲಿ, ಏನೋ ನಾವು ಕಸ್ಟಮೈಸ್ ಮಾಡ್ಕೊಳ್ಳೋದು ಬೇಡ. ಸೊ ಅದು ಅದರದ್ದು ಬಂದದ್ದೇ ಇರಲಿ. ಮೆನು ಬಟನ್ ಹೊತ್ತಿದ್ರೆ ಓಕೆ ಅಂತ ಆಪ್ಷನ್ ಕೇಳ್ತದೆ. ಎಲ್ಲದರಲ್ಲಿ ಕೇಳೋದಿಲ್ಲ, ನಿಮಗೆ ಸ್ಟಾರ್ಟಿಂಗ್ ಆಗಿದ್ದರೆ ಮಾತ್ರ ಕೇಳ್ತದೆ. ಓಕೆ, ವೈಫೈ ಇವಾಗ ಎನೇಬಲ್ ಆಯಿತು. ನೆಕ್ಸ್ಟ್ ವೈಫೈ ಫಂಕ್ಷನ್ ಅಂತ ಸಿಗುತ್ತೆ ನಿಮಗೆ. ಇದರಲ್ಲಿ ಸೆಕೆಂಡ್ ಒನ್, ಇದರಲ್ಲಿ ತುಂಬ ಆಪ್ಷನ್ ಇದೆ ನಿಮಗೆ ಪ್ರಿಂಟರೆಲ್ಲ ಕನೆಕ್ಟ್ ಮಾಡೋದು. ನಾನು ನಿಮಗೀಗ ಮೊಬೈಲ್ಗೆ ಯಾವ ಥರ ಕನೆಕ್ಟ್ ಮಾಡೋದು ಅದು ಮಾತ್ರ ಹೇಳಿಕೊಡ್ತೇನೆ. ನೆಕ್ಸ್ಟ್ ಈಸಿ ಕನೆಕ್ಷನ್ ಅಂತ ಕೊಟ್ಟಿರ್ತಾರೆ ನಿಮಗೆ. ಸೊ ಇದನ್ನೊಂದು ಸಲ ಕ್ಲಿಕ್ ಮಾಡಿ, ಈಸಿ ಕನೆಕ್ಷನ್ ಅಂತ. ಸೊ ಇದರಲ್ಲಿ ನಿಮಗೆ ಮಾಡೆಲ್ ನೇಮ್ ಎಲ್ಲ ಬಂದಿರುತ್ತೆ ನೋಡಿ, ಎನ್ಕ್ರಿಪ್ಷನ್ ಕೀಸ್. ಸೊ ನಿಮಗೀಗ ನೆಕ್ಸ್ಟ್ ಮಾಡೆಲ್ ನಂಬರ್ ಎಲ್ಲ ಬಂದಿರುತ್ತೆ. ಇದರದ್ದು ಕ್ಯಾನನ್ 1500 ಆ್ಯಂಡ್ ಕೀಸ್ ಎಲ್ಲ ಬಂದಿರ್ತದೆ, ಅಂದರೆ ಪಾಸ್ವರ್ಡ್ ಅದು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ತಗೊಳ್ಳಿ. ನೀವು ನೆಕ್ಸ್ಟ್ ಪ್ಲೇಸ್ಟೋರಿಗೆ ಹೋಗಿ ಇಲ್ಲಿ ಸರ್ಚ್ ಮಾಡಿ ಕ್ಯಾನನ್ ಕ್ಯಾಮರಾ ಕನೆಕ್ಟ್ ಆ್ಯಪ್ ಅಂತ. ಇಲ್ಲಿ ನಾನು ಆಲ್ರೆಡಿ ಸರ್ಚ್ ಮಾಡಿದ್ದೇನೆ, ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೇನೆ. ನಿಮಗೆ ಈ ಥರ ರೆಡ್ ಐಕಾನ್ ಇದು ಬರ್ತದೆ, ಇದನ್ನು ಮಾತ್ರ ಡೌನ್ಲೋಡ್ ಮಾಡಿ. ನೆಕ್ಸ್ಟ್ ಓಪನ್ ಕೊಡಿ. ಓಪನ್ ಕೊಡುವಾಗ ನಿಮಗೆ ಆ್ಯಪ್ ಓಪನ್ ಆಗುತ್ತೆ. ಇಲ್ಲೆಲ್ಲ ಅಗ್ರಿ ಕೊಡಿ. ಸ್ಕ್ರೋಲ್ ಮಾಡಿಬಿಟ್ಟು ಅಗ್ರಿ, ಕ್ರಿಯೇಟ್ ID ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಸೈನ್ ಇನ್ ಟು ಗೂಗಲ್, ಕನೆಕ್ಟ್ ಟು ಗೂಗಲ್. ಓಕೆ, ಸೈನ್ ಇನ್ ಆಗಿದೆ. ನೆಕ್ಸ್ಟ್ ಎಲ್ಲ ಅಗ್ರಿ, ತುಂಬ ಅಗ್ರಿ ಕೇಳ್ತದೆ. ಹಲೋ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ನೀವಿಲ್ಲಿ ಕ್ಯಾಮರಾ ತಗೊಂಡು ಇಲ್ಲಿ ವೈಫೈ ಫಂಕ್ಷನ್ಗೆ ಹೋದ್ರಲ್ಲ, ವೈಫೈ ಫಂಕ್ಷನ್ ಆನ್ ಆಗಿದೆ, ಎನೇಬಲ್ ಇದೆ. ನೆಕ್ಸ್ಟ್ ವೈಫೈ ಫಂಕ್ಷನ್ ಆಗಿ ಸೆಕೆಂಡ್ ಒನ್ ಕನೆಕ್ಟ್ ಸ್ಮಾರ್ಟ್ಫೋನು. ಈಸಿ ಕನೆಕ್ಷನ್ ಅಂತ ಇದೆ ಇದರಲ್ಲಿ. ಈಸಿ ಕನೆಕ್ಷನ್ ಡಬಲ್ ಪ್ರೆಸ್ ಮಾಡಿ. ಡಬಲ್ ಪ್ರೆಸ್ ಮಾಡಿದಾಗ ಇಲ್ಲಿ ಇನ್ಸ್ಕ್ರಿಪ್ಷನ್ ಕೀ ಅಂತ ಇದೆ ನಿಮಗೆ, ಮಾಡೆಲ್ ನೇಮ್ ಮತ್ತು ಕೀ ಇದೆ. ಸೊ ಅದನ್ನು ಇಲ್ಲಿ ಹೋಗಿ ವೈಫೈಗೆ ಹೋಗಿ ಆನ್ ಮಾಡ್ಕೊಳ್ಳಿ. ವೈಫೈ ಆನ್ ಮಾಡ್ಕೊಂಡು ನಿಮಗೆ ಇಲ್ಲಿ ಮಾಡೆಲ್ ನೇಮ್ ಬಂದಿದೆ ನೋಡಿ, ಅದರಲ್ಲಿ ಏನಿದೆ ಅದೇ ಮಾಡೆಲ್ ನೇಮ್ ಬಂದಿದೆ, ಕ್ಯಾನನ್ 1500 ಅಂತ EOS. ಸೊ ನೀವು ಪಾಸ್ವರ್ಡ್ ಈಗ ಅದರಲ್ಲಿ ಇಲ್ಲಿ ಪಾಸ್ವರ್ಡ್ ಇದೆ ನೋಡಿ, ಕೀಸ್ ಅಂತ ಇದೆ ನೋಡಿ, ಇನ್ಸ್ಕ್ರಿಪ್ಷನ್ ಕೀ ಅಂತ ಇದೆಯಲ್ಲ 4396, ಅದನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಫೋರ್ 396 34 23. ಓಕೆ, ಕನೆಕ್ಟೆಡ್ ಅಂತ ಬಂದಿದೆ ಇಲ್ಲಿ. ನೆಕ್ಸ್ಟ್ ರಿಟರ್ನ್ ಆ್ಯಪಿಗೆ ಹೋಗಿ. ಆ್ಯಪಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಡೈರೆಕ್ಟ್ ಅದೇ ಬಂದುಬಿಡುತ್ತೆ. ಕನೆಕ್ಟ್ ಆದ ತಕ್ಷಣ ನಿಮಗೆ ಅದೇ ಬಂದಿರುತ್ತೆ. ಇಲ್ಲಿ ಪ್ರೆಸ್ ಮಾಡಿದನ್ನು. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಕ್ಯಾಮ್ರಾದಲ್ಲಿ ನಿಮಗೆ ಆಪ್ಷನ್ ಕೇಳುತ್ತೆ ನೋಡಿ, ಕನೆಕ್ಟೆಡ್ ದಿಸ್ ಸ್ಮಾರ್ಟ್ಫೋನ್, ಕನೆಕ್ಟೆಡ್ ಟು ಸ್ಮಾರ್ಟ್ಫೋನ್ ಅಂತ. ಓಕೆ ಅಂತ ಪ್ರೆಸ್ ಮಾಡಿ. ಸೊ ಇಲ್ಲಿ ಅದು ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ಲೇಟರ್ ಅಂತ ಕೊಟ್ಬಿಡಿ. ಇದು ಲೇಟರ್ ಅಂತ ಕೊಟ್ಟು ನಿಮಗೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಯಾವ ಥರ ಬರುತ್ತೆ ಅಂದರೆ ಇಲ್ಲಿ ಇಂಪೋರ್ಟ್ ಇಮೇಜ್ ಮತ್ತು ಶೂಟು. ಇಂಪೋರ್ಟ್ ಇಮೇಜ್ ಅಂದರೆ ಆವಾಗ ನೀವು ಫೋಟೋ ತೆಗೆದಿರುವಂಥದ್ದು, ಇಲ್ಲಿ ಇಂಪೋರ್ಟ್ ಕೊಡ್ಬೋದು. ಇಲ್ಲಿ ಸೆಲೆಕ್ಟ್ ಮಾಡಿ ಕೂಡ ಕೊಡ್ಬೋದು. ಇದರಲ್ಲಿ ಓನ್ಲಿ ಒಂದು ಫೋಟೋ ಮಾತ್ರ ತೆಗೆದಿದ್ದೀವಿ ಇವಾಗ. ಸೊ ಇಂಪೋರ್ಟ್ ಅಂತ ಕೊಟ್ಟು ನಿಮಗೆ ಇಲ್ಲಿ ಆಪ್ಷನ್ ಕೇಳ್ತದೆ, ರೆಡ್ಯೂಸ್ ಫೈಲ್ಸ್ ಬೇಕಾ ನಿಮಗೆ, ಅಂದರೆ
ಸ್ವಲ್ಪ ಲೆಸ್ MB ಕಡಿಮೆ ಆಗಿ ಒಂದು ನಿಮ್ಮದು ಅರೌಂಡ್ ಒಂದು 10 MB ಇದ್ದರೆ ಫೋಟೋಸು ನಿಮಗೆ ಅದು ಬರುವಾಗ ಅರೌಂಡ್ ಒಂದು KB ಆಗಿ ಬರ್ತದೆ. ಸೊ ಆ ಥರ ಬೇಡ, ನಿಮಗೆ ಒರಿಜಿನಲ್ ಸೈಜ್ ಬೇಕಂದರೆ ಇದನ್ನು ಆಫ್ ಮಾಡಿ, ರೆಡ್ಯೂಸ್ಡ್ ಬೇಡ, ಡಿಲೀಟ್ ಇನ್ಫಾರ್ಮೇಷನ್ ಬೇಡ, ಅದೆಲ್ಲ ಬೇಡ. ಸೊ ನೆಕ್ಸ್ಟ್ ಟೈಮ್ಗೂ ನಿಮ್ಗೆ ಇದೇ ಸೆಟ್ಟಿಂಗ್ ಬೇಕಾದರೆ ಓಕೆ ಕೊಡಿ. ಸೊ ಇಂಪೋರ್ಟ್ ಆಗಿರುತ್ತೆ. ನೆಕ್ಸ್ಟ್ ನೀವು ಇದರಲ್ಲಿ ಗ್ಯಾಲರಿಯಲ್ಲಿ ಚೆಕ್ ಮಾಡ್ಬೋದು, ನಿಮ್ಮದು ಗ್ಯಾಲರಿಯಲ್ಲಿ ಬಂದಿರುತ್ತೆ ಫೋಟೋ. ಇಷ್ಟೇ, ಮತ್ತೇನಿಲ್ಲ, ಸಿಂಪಲ್ ಮೆಥಡ್. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಅಂದರೆ ನೀವು ಶೂಟ್ ಅಂತ ಕೊಟ್ಟಾಗ ನಿಮ್ಮದು ಕ್ಯಾಮರದ್ದು ಇದರಲ್ಲಿ DSLR ಕ್ಯಾಮರಾ ಇಲ್ಲಿ ಶೋ ಆಗುತ್ತೆ ನಿಮಗೆ. ಅದರದ್ದೆಲ್ಲ ನಿಮಗೆ ಲೈವ್ ಇಲ್ಲಿ ಶೋ ಆಗ್ತಿರ್ತದೆ. ನೀವು ಇಲ್ಲಿ ಏನು ಮೂವ್ಮೆಂಟ್ ಮಾಡ್ತೀರಾ ಡೈರೆಕ್ಟ್ ಇದರಲ್ಲಿ ಶೋ ಆಗುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದರೆ, ಕ್ಲಿಕ್ ಬಟನ್ ಪ್ರೆಸ್ ಮಾಡಿದರೆ ಅದೇ ಫೋಕಸ್ ಆಗಿಬಿಟ್ಟು ನಿಮಗೆ ಡೈರೆಕ್ಟ್ ಇಲ್ಲಿ ಕ್ಲಿಕ್ ಆಗೋದು. ಶಟರ್ ಥರನೂ ಯೂಸ್ ಮಾಡ್ಬೋದು. ನೀವೀಗ ಗ್ರೂಪ್ ಫೋಟೋ ತೆಗಿಲಿಕ್ಕಿದ್ದಾಗ ನೀವು ತುಂಬ ಜನ ಇದ್ದರೆ ಅಲ್ಲಿ ಫೋಟೋ ತೆಗಿಲಿಕ್ಕೆ ಯಾರು ಜನ ಇಲ್ಲ ಅಂದರೆ ಇದು ಪ್ರೊಸೀಜರ್ ಕೂಡ ಮಾಡ್ಬೋದು. ಈ ಆ್ಯಪಲ್ಲಿ ಅದು ಕೂಡ ಬೆನಿಫಿಟ್ ಇದೆ. ಎಸ್, ನೆಕ್ಸ್ಟ್ ನೋಡಿದ್ರೆ ಆಯಿತು. ಸದ್ಯಕ್ಕೆ ಇಷ್ಟೇ ಇನ್ಫಾರ್ಮೇಷನ್. ಇನ್ನೊಂದು, ಇದು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗ್ತದೆ. ಒಂದ್ಸಲ ಕನೆಕ್ಟ್ ಆಗಿ ಮತ್ತೆ ರೀಕನೆಕ್ಟ್ ಯಾವ ಥರ ಮಾಡೋದು ಅಂತ. ಈಗ ಇನ್ನೊಂದು ಮೊಬೈಲ್ ಕನೆಕ್ಟ್ ಮಾಡಬೇಕಂದ್ರೆ ನೀವು ಇಲ್ಲಿ ಇನ್ನೂ ಕ್ಯಾಮ್ರಾದಲ್ಲಿ ಕೆಲಸ ಇದೆ ನೋಡಿ. ಇದು ಫಸ್ಟ್ ಡಿಸ್ಕನೆಕ್ಟ್ ಕೊಟ್ಬಿಡಿ. ಇಲ್ಲಿ ಒಂದ್ಸಲ ಇಲ್ಲಿ ಡಿಸ್ಕನೆಕ್ಟ್ ಕೊಡಿ. ಎಸ್, ಡಿಸ್ಕನೆಕ್ಟ್. ನೆಕ್ಸ್ಟ್ ಈಗ ಕ್ಯಾಮ್ರಾದಲ್ಲಿ ಇನ್ನೊಂದು ಇರುತ್ತೆ ನೋಡಿ, ಸೇಮ್ ವೈಫೈ ಫಂಕ್ಷನ್ ಹೋಗಿ ಇಲ್ಲಿ ನೆಕ್ಸ್ಟ್ ಟೈಮ್ ಕನೆಕ್ಟ್ ಮಾಡುವಾಗ ಇನ್ನೊಂದು ನಿಮ್ಗೆ ಈ ಥರ ಆಪ್ಷನ್ ಕೇಳ್ತದೆ. ಅದಕ್ಕೆ ಚೂಸ್ ಸೆಟ್ ಕೊಡಬೇಕು. ನೆಕ್ಸ್ಟ್ ನ್ಯೂ ಕೊಟ್ಟಾಗ ಮತ್ತೆ ಇನ್ನೊಂದು ಮೊಬೈಲ್ ಕನೆಕ್ಟ್ ಮಾಡೋದಾದ್ರು ಈಸಿ ಕನೆಕ್ಷನ್ ಕೊಟ್ಟು ಸೊ ಇನ್ನೊಂದು ಪಾಸ್ವರ್ಡ್ ಬರುತ್ತೆ, ಅದೇ ಪಾಸ್ವರ್ಡ್ ಬರೋದಿಲ್ಲ. ಸೊ ಮತ್ತು ಸೇಮ್ ಪ್ರೊಸೀಜರ್ ಇನ್ನೊಂದು ಮೊಬೈಲಲ್ಲೂ ಸೇಮ್ ಅದೇ ಥರ ಮಾಡಬೇಕು. ಓಕೆ, ಮತ್ತು ನಿಮಗೀಗ ರೀಕನೆಕ್ಟ್ ಮಾಡಬೇಕು. ಓಕೆ, ಒಂದ್ಸಲ ಎಲ್ಲ ಡಿಸ್ಕನೆಕ್ಟ್ ಮಾಡಿ ಆಯಿತು, ಎಲ್ಲ ನಾವು ಕ್ಲಿಯರ್ ಮಾಡಿದ್ವಿ. ಈಗ ಮತ್ತೆ ನಮಗೆ ರೀಕನೆಕ್ಟ್ ಮಾಡಬೇಕಂದ್ರೆ ಸೊ ಸೇಮ್ ಪ್ರೊಸೀಜರ್. ಮತ್ತು ಇದಕ್ಕೆ ಹೋಗಿ ವೈಫೈ ಫಂಕ್ಷನ್ ಹೋಗಿ ಮೊಬೈಲ್ ಸೆಟ್ಟಿಂಗ್, ಚೂಸ್ ಸೆಟ್ಟಿಂಗ್ 1 ಅಂದರೆ ಇದಕ್ಕೆ ಓಕೆ, ಇದೇ ಸೆಟ್ಟಿಂಗ್ ಓಕೆ. ಇಲ್ಲಿ ಡೌನ್ ತಗೊಂಡೋಗಿ ಕನೆಕ್ಟ್ ಅಂತ ಕೊಡಿ, ಓಕೆ ಕೊಡಿ. ನೆಕ್ಸ್ಟ್ ಓಕೆ ಕೊಟ್ಟ ಮೇಲೆ ಇಲ್ಲಿ ಡೈರೆಕ್ಟ್ ನೀವು ವೈಫೈ, ಇಲ್ಲಿ ಮತ್ತೆ ಹಾಟ್ಸ್ಪಾಟ್ ಆನ್ ಆಗಿರುತ್ತೆ, ಇಲ್ಲಿ ವೈಫೈ ಡಿಸ್ಕನೆಕ್ಟ್ ಆಗಿರುತ್ತೆ ಸ್ಟಾರ್ಟಿಂಗ್ ಮಾಡಿದ್ದು. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ವೈಫೈ ಕನೆಕ್ಟ್ ಮಾಡ್ಕೊಳ್ಬೇಕು, ಅಗೇನ್ ಕನೆಕ್ಟ್ ಮಾಡ್ಕೊಳ್ಬೇಕು. ರಿಫ್ರೆಶ್ ಕೊಡಿ, ಬಂದಿರುತ್ತೆ. ಎಸ್, ಕನೆಕ್ಟ್ ಆಗಿದೆ ಅದು. ನೆಕ್ಸ್ಟ್ ವಾಪಸ್ ಆ್ಯಪಿಗೆ ಹೋದರೆ ನೀವು ನೆಕ್ಸ್ಟ್ ಆ್ಯಪ್ ಓಪನ್ ಮಾಡಿದರೆ ನಿಮಗೆ ಮತ್ತೆ ಸೇಮ್ ನೋಟಿಫಿಕೇಷನ್ ಬಂದು ಡೈರೆಕ್ಟ್ ಕನೆಕ್ಟ್ ಆಗುತ್ತೆ. ಅದು ನೀವೇನು ಮಾಡಬೇಕಂತಿಲ್ಲ, ಆಲ್ರೆಡಿ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಮತ್ತೆ ಇಂಪೋರ್ಟ್ ಇಮೇಜ್ ಕೊಟ್ಟರೆ ಆವಾಗ ತೆಗೆದಿದ್ದು ಫೋಟೋವನ್ನು ಇಂಪೋರ್ಟ್ ಡೈರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ರೆಡ್ಯೂಸ್ ಎಲ್ಲ ಕೇಳೋದಿಲ್ಲ, ಆಪ್ಷನ್ ಡೈರೆಕ್ಟಾಗಿ ಮಾಡ್ಬೋದು ನೀವು. ಅಷ್ಟೇ. ಎಸ್, ಅಷ್ಟೇ ಗೈಸ್. ನಾನು ನಿಮಗೆ ತುಂಬ ಈಸಿಯಾಗಿ ಸಿಂಪಲ್ ಮೆಥಡಲ್ಲಿ ಹೇಳಿಕೊಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿದ್ದೀನಿ. ನಾನು ಸಿಂಪಲ್ ಮೆಥಡಲ್ಲಿ ಹೇಳಿಕೊಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಈ ಥರದ್ದು ನಿಮಗೆ ವೀಡಿಯೋಸ್ ಬೇಕಾದರೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು ಇದು ಫಸ್ಟ್ ಚಾನಲ್ ಆ್ಯಕ್ಚುಲಿ ಯೂಟ್ಯೂಬಲ್ಲಿ. ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಆರ್ಕೆ ಡಿಜಿಟಲ್ ಅಂತ. ಮತ್ತು ಈ ಥರದ್ದು ನಿಮ್ಗೆ ಯಾವ ಥರ ಕ್ಯಾಮರಾ ಬೇಕು, ತುಂಬ ಲೋ ಪ್ರೈಸಲ್ಲಿ ಸಿಗ್ತದೆ ನಮ್ಮ ಹತ್ರ. ಈ ಥರ A ಗ್ರೇಡ್ ಕಂಡೀಷನ್ ಕ್ಯಾಮರಾ ಕೂಡ ಸಿಗ್ತದೆ ನಿಮಗೆ. ಬಾಕ್ಸ್ ಪೀಸ್ ಕೂಡ ಸಿಗ್ತದೆ ನಮ್ಮ ಹತ್ರ. A ಗ್ರೇಡ್ ಕಂಡೀಷನ್ ಬಾಕ್ಸ್ ಪೀಸ್ ಕ್ಯಾಮರಾ ಕೂಡ ನಮ್ಮ ಹತ್ರ ಅವೈಲೇಬಲ್ ಇರ್ತದೆ. ಶಾಪ್ ಇರೋದು ಬೆಂಗಳೂರು ವಿಜಯನಗರದಲ್ಲಿ. ಈ ಥರ ಇನ್ಫಾರ್ಮೇಟಿವ್ ವೀಡಿಯೋ ಬೇಕಿದ್ರೆ ನಿಮ್ಮ ಕ್ಯಾಮರಾ ರಿಲೇಟೆಡ್, ಈಗ ಇನ್ನು ಮ್ಯಾನ್ಯಲ್ ಸೆಟ್ಟಿಂಗ್ ಯಾವ ಥರ ಯೂಸ್ ಮಾಡೋದು ಕ್ಯಾಮರಾದಲ್ಲಿ, ಎಲ್ಲ ಆಟೋ ಮೋಡೇ ಯೂಸ್ ಮಾಡಿರ್ತಾರೆ. ಮ್ಯಾನ್ಯಲ್ ಸೆಟ್ಟಿಂಗ್ ನಿಮಗೆ ಲೋ ಲೈಟಲ್ಲಿ ಯಾವ ಥರ ಕ್ಯಾಪ್ಚರ್ ಮಾಡೋದು ಎಲ್ಲ ಇನ್ಫಾರ್ಮೇಷನ್ ನೆಕ್ಸ್ಟ್ ಇದರಲ್ಲಿ ಬರ್ತಿರ್ತದೆ ಪೇಜ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೆ ಸಪೋರ್ಟ್ ಮಾಡಿದಷ್ಟು ನಮಗೆ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಥ್ಯಾಂಕ್ ಯು.